ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕುಂಭರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 24/6/2026 ಬುಧವಾರ, ದಶಮಿ ತಿಥಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪರಿಘಯೋಗ, ಶಿವಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ದಶಮಿ ತಿಥಿಯ ಕಾರ್ಯಸಿದ್ಧಿ, ಚಿತ್ತಾ ನಕ್ಷತ್ರದ ವಸತನ, ಸೃಜನಶೀಲತೆ, ಸ್ವಾತಿ ನಕ್ಷತ್ರದ ಸ್ವಾತಂತ್ರ್ಯ ಮತ್ತು ವಿಸ್ತರಣೆ, ಪರಿಘಯೋಗದ ಸವಾಲುಗಳು ಹಾಗೂ ಶಿವಯೋಗದ ದೈವಿಕ ಅನುಗ್ರಹ ನಿಮ್ಮ ಈ ದಿನದ ಮೇಲೆ ವಿಶೇಷ ಪ್ರಭಾವವನ್ನು ಬೀರುತ್ತವೆ. ಇಂದು ನಿಮ್ಮ ದೂರದೃಷ್ಟಿ, ವಿಶ್ಲೇಷಣಾ ಶಕ್ತಿ ಮತ್ತು ಮಾನವೀಯ ದೃಷ್ಟಿಕೋನವು ಉತ್ತಮ ಅವಕಾಶಗಳನ್ನು ತರಬಹುದು. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಕುಂಭರಾಶಿಯ ಅಧಿಪತಿಯಾದಂಥ ಶನಿಗ್ರಹ ಈ ದಿನ ಹೊಸ ವಿಚಾರಗಳು, ಸಂಶೋಧನಾ ಮನೋಭಾವ ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಈ ದಿನ ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮೂಡುತ್ತದೆ. ಸ್ನೇಹಿತರು ಮತ್ತು ಪರಿಚಯಸ್ಥರಿಂದ ಸಹಕಾರ ಲಭ್ಯವಾಗ್ತದೆ. ಆನ್ಲೈನ್ ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ಅನುಕೂಲ ಉಂಟಾಗ್ತದೆ. ಮುಖ್ಯವಾದಂಥ ಸೂಚನೆ ಅಂತಂದರೆ, ಹೊಸ ಆಲೋಚನೆಗಳಿಗೆ ಅವಕಾಶವನ್ನು ನೀಡಿ, ಆದರೆ ನಿರ್ಧಾರಗಳಲ್ಲಿ ಪ್ರಾಯೋಗಿಕತೆಯನ್ನು ಕಾಪಾಡಿಕೊಳ್ಳಿ. ದಶಮಿ ತಿಥಿಯ ಪ್ರಭಾವ ಇರೋದರಿಂದ ಕಾರ್ಯಸಿದ್ಧಿ ಮತ್ತು ವಿಜಯ ಪ್ರಾಪ್ತಿಯಾಗ್ತದೆ. ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಸಮಾಜದಲ್ಲಿ ಗೌರವ ಲಭ್ಯವಾಗ್ತದೆ. ಆದ್ದರಿಂದ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಕೈಗೆ ಬರಬಹುದು. ಚಿತ್ತಾ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಹೊಸತನ ಕಂಡುಬರ್ತದೆ. ಜನರ ಗಮನ ಸೆಳೆಯುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಕಲ್ಪನೆಗಳನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿ ಲಭ್ಯವಾಗ್ತದೆ. ಈ ದಿನ ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಹೊಸ ಯೋಜನೆಗಳಿಗೆ ಉತ್ತಮ ಆರಂಭ ಸಿಗಬಹುದು. ಸ್ವಾತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಸ್ವತಂತ್ರ ಚಿಂತನೆ, ಹೊಸ ಸಂಪರ್ಕಗಳಿಂದ ಲಾಭ, ವಿದೇಶಿ ಅಥವಾ ದೂರದ ಪ್ರದೇಶಗಳಿಂದ ಅನುಕೂಲ ಉಂಟಾಗಬಹುದು. ಈ ದಿನ ಹೊಸ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ಪರಿಚಯ ಆಗಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯತೆ ಹೆಚ್ಚಾಗಬಹುದು. ಪರಿಘಯೋಗದ ಪ್ರಭಾವ ಇರೋದರಿಂದ ಕೆಲವೊಮ್ಮೆ ಸಣ್ಣ ಅಡೆತಡೆಗಳು ಅಥವಾ ವಿಳಂಬಗಳನ್ನು ಉಂಟು ಮಾಡಬಹುದು. ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ. ದಾಖಲೆಗಳನ್ನು ಪರಿಶೀಲಿಸದೆ ಒಪ್ಪಿಕೊಳ್ಳಬೇಡಿ. ಹಣಕಾಸಿನ ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಈ ದಿನ ತಾಳ್ಮೆಯಿಂದ ಇದ್ದರೆ ಅಡೆತಡೆಗಳು ದೂರವಾಗ್ತದೆ. ಸವಾಲುಗಳು ಹೊಸ ಅನುಭವಗಳನ್ನು ನೀಡುತ್ತದೆ. ಶಿವಯೋಗದ ಪ್ರಭಾವ ಇರೋದರಿಂದ ದೈವರ ಕೃಪೆ ಸಾಧ್ಯವಾಗ್ತದೆ. ಮನಸ್ಸಿಗೆ ಶಾಂತಿ ಲಭ್ಯವಾಗ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಈ ದಿನ ಶಿವನ ಆರಾಧನೆ ಅತ್ಯುತ್ತಮ ಫಲವನ್ನು ನೀಡಬಹುದು. ಧ್ಯಾನ ಮತ್ತು ಜಪದಿಂದ ಮನೋಬಲ ವೃದ್ಧಿಯಾಗ್ತದೆ. ಉದ್ಯೋಗದ ಫಲವನ್ನು ನೋಡೋದಾದರೆ, ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ಜ್ಯೋತಿಷಿಗಳು, ಶಿಕ್ಷಕರು, ಸಂಶೋಧಕರು, ತಾಂತ್ರಿಕ ಕ್ಷೇತ್ರದವರು, ಯೂಟ್ಯೂಬರ್ಗಳು ಹಾಗೂ ಸಮಾಜ ಸೇವಕರಿಗೆ ಉತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಬಿಸ್ನೆಸ್ ಮಾಡುವಂಥವರಿಗೆ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಉಂಟಾಗ್ತದೆ. ಹೊಸ ಗ್ರಾಹಕರು ಮತ್ತು ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಆದರೆ ಪಾಲುಗಾರಿಕೆ ವ್ಯವಹಾರಗಳಲ್ಲಿ ಸ್ಪಷ್ಟತೆ, ಪರಿಶೀಲನೆ, ಸೂಕ್ಷ್ಮತೆ ಕಾಪಾಡಿಕೊಳ್ಳಿ ಎನ್ನುವಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಹಣಕಾಸಿನ ವಿಚಾರದಲ್ಲಿ ಹಳೆಯ ಬಾಕಿ ಹಣ ಬರೋ ಸಾಧ್ಯತೆಗಳಿರ್ತದೆ. ಧನಸಂಪತ್ತಿನಲ್ಲಿ ಸ್ವಲ್ಪ ಚೇತರಿಕೆ ಎನ್ನುವಂಥದ್ದು ಕಾಣ್ತದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬ ಮತ್ತು ಸಂಬಂಧಗಳಿಂದ ನಮಗೆ ಸಂತೋಷ ಮತ್ತು ಶಾಂತಿ ಉಂಟಾಗ್ತದೆ. ಸ್ನೇಹಿತರಿಂದ ಉತ್ತಮ ಸಹಕಾರ ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗ್ತದೆ. ಆರೋಗ್ಯವನ್ನು ಗಮನಿಸೋದಾದರೆ, ಕಾಲುಗಳಲ್ಲಿ ಆಯಾಸ ಉಂಟಾಗುವಂಥದ್ದು, ನರಕ್ಕೆ ಸಂಬಂಧಿತ ಒತ್ತಡ ಹೆಚ್ಚಾಗುವಂಥದ್ದು, ನಿದ್ರೆಯ ಕೊರತೆ ಕಾಣುವಂಥದ್ದು ಉಂಟಾಗ್ತದೆ. ಯಾರು ಪ್ರಾಣಾಯಾಮ, ಧ್ಯಾನ ಮತ್ತು ವಾಕಿಂಗನ್ನು ಮಾಡ್ತಾರೆ ಅವ್ರಿಗೆ ಈ ದಿನ ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು. ದಶಮಿ ತಿಥಿಯ ಕಾರ್ಯಸಿದ್ಧಿ, ಸ್ವಾತಿ ನಕ್ಷತ್ರದ ವಿಸ್ತರಣೆ, ಚಿತ್ತಾ ನಕ್ಷತ್ರದ ಸೃಜನಶೀಲತೆ, ಶಿವಯೋಗದ ಅನುಗ್ರಹದಿಂದ ಇಂದು ಕುಂಭರಾಶಿಯವರಿಗೆ ಪ್ರಗತಿ ಎನ್ನುವಂಥದ್ದು, ಹೊಸ ಅವಕಾಶಗಳು ಅನ್ನುವಂಥದ್ದು, ಗೌರವ ಅನ್ನುವಂಥದ್ದು ದೊರೆಯೋ ದಿನ ಇದಾಗಿರುತ್ತೆ. ಪರಿಘಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆ ಮತ್ತು ವಿವೇಕದಿಂದ ಎದುರಿಸಿದರೆ ಯಶಸ್ಸು ಮತ್ತು ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಲಿದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.